ಕಾವೇರಿ ನೀರಿಗಾಗಿ ಹೋರಾಟ ಮಂಜು ಬಂಧನ ನಂತರ ಬಿಡುಗಡೆ. ಮಾಗಡಿ ತಾಲೂಕಿನ ಜನರಿಗೆ ಈ ಮೊದಲು ಕಾವೇರಿ ನೀರು ನೀಡಿದ ನಂತರ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಕಾವೇರಿ ನೀರು ಸರಬರಾಜು ಮಾಡಬೇಕು ಅಂತ ಮಾಜಿ ಶಾಸಕ ಮಂಜು ಅವರು ತಿಳಿಸಿದರು. ಪಟ್ಟಣದ ಎನ್ಇಎಸ್ ವೃತ್ತದಲ್ಲಿ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲು ರಸ್ತೆ ಬದಿಯಲ್ಲಿ ನಡೀತಾ ಇದ್ದಂತಹ ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಮಾಜಿ ಶಾಸಕ ಮಂಜು ಮಾತನಾಡಿ, ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲು ನಮ್ಮ ವಿರೋಧವಿಲ್ಲ. ಆದರೆ ನಮ್ಮ ತಾಲೂಕಿನ ಹಂಚಿಕುಪ್ಪೆ ಬೆಳಗುಂಬ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣದ ರಸ್ತೆ ಬದಿಯಲ್ಲಿ ಪೈಪ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದು, ಮೊದಲು ಪಟ್ಟಣ, ಹಂಚಿಕುಪ್ಪೆ, ಅಂಜನಹಳ್ಳಿ, ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಕಾವೇರಿ ನೀರು ಒದಗಿಸುವ ಆದೇಶ ಮಾಡಿದ ನಂತರ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಕಾವೇರಿ ನೀರು ಒದಗಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಂಥ ನಮ್ಮನ್ನ ಪೊಲೀಸರನ್ನ ಬಳಸಿಕೊಂಡು ಬಂಧಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಂಥ ನಮ್ಮನ್ನ ಬಂಧಿಸಿ ನಮ್ಮ ಹಕ್ಕು ಮತ್ತು ನಮ್ಮ ಧ್ವನಿಯನ್ನ ಮೊಟಕುಗೊಳಿಸುವ ಕೆಲಸ ಮಾಡ್ತಿದ್ದಾರೆ. ಶುಕ್ರವಾರ ನಡೆಯುವಂತಹ ಒಂದು ಪ್ರತಿಭಟನೆಗೆ ಪಟ್ಟಣದ ಜನರು, ರೈತ ಸಂಘಟನೆಯ ಮತ್ತು ಎಲ್ಲಾ ಕನ್ನಡಪರ ಸಂಘಟನೆಗಳು ಕೈ ಜೋಡಿಸಬೇಕು. ಶಾಸಕರ ಒಂದು ಪಟಾಲಂಗಗಳು ಗುತ್ತಿಗೆದಾರರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮಾಗಡಿ ಜನರಿಗೆ ಕುಡಿಯಲು ಪಟ್ಟಣದಲ್ಲಿ ನೀರಿಲ್ಲದಂತಾಗಿದ್ದು, ಮಂಚನಬೇಲೆ ಜಲಾಶಯದ ಕಲುಷಿತ ನೀರನ್ನು ಸರಬರಾಜು ಮಾಡ್ತಿದ್ದಾರೆ. ಶಾಸಕ HC ಬಾಲಕೃಷ್ಣರವರು ಮೊದಲು ನಮ್ಮ ತಾಲೂಕಿನ ಜನರಿಗೆ ಕಾವೇರಿ ನೀರು ಒದಗಿಸುವ ಕೆಲಸ ಮಾಡುತ್ತಾರೆ ಅಂತ ನಾವು ಇಷ್ಟು ದಿನ ಸುಮ್ಮನಿದ್ದೇವೆ. ಆದರೆ ಜನರಿಗೆ ಕಾವೇರಿ ನೀರು ಒದಗಿಸುವ ಕೆಲಸ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ರು. ನಾವು ನೀರಿಗೋಸ್ಕರ ಹೋರಾಟ ಮಾಡ್ತಾರೆ. ನೀವು ಪೊಲೀಸರು ಕಟ್ಕೊಂಡು ಈ ಸರ್ಕಾರ ನಮ್ಮನ್ನ ಹತ್ತಿಕ್ಕೆ ಬಿಡೋದಿಲ್ಲ. ಈ ತಾಲೂಕಿನ ಮಗನಾಗಿ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನೀರು ಹೋರಾಟ ಸರ್ಕಾರ ಪ್ರಜೆಗಳು ಜನ ಹೇಳ್ತಾರೆ ಗಾಡಿ ತೆಗ್ಸಿ ಅಂದ್ರೆ ಏನು ಇಲ್ದಿರೋ ಕಾನೂನೆಲ್ಲ ಮಾತಾಡ್ತೀರಲ್ರಿ. ಅಷ್ಟೇ ಸರ್ ಮಾಡ್ಬೇಕಾಗಿದೆ. ಏನ್ ಮಾಡ್ತೀರಿ? ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ ಸರ್. ಕಾನೂನು ಅಷ್ಟೇ ಸರ್ಕಾರ. ಕಾನೂನ ಮಾಡ್ರಿ. ಜನ ಸತ್ರ ಏನ್ರಿ ಮಾಡ್ತೀರಿ? ಆಕ್ಸಿಡೆಂಟ್ ಆಗಿ ಡೈವರ್ಷನ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ?